ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸ್ನೇಹಿತೆ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ವಿದ್ಯಾ ಮೇಡಮ್ ಅವರು ಕಲ್ಲು ಸಕ್ಕರೆ ಬಗ್ಗೆ ಮಾಹಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಈ ವಿಡಿಯೋ ನಿಮಗೂ ಸಹ ಯೂಸ್ಫುಲ್ ಆಗಬಹುದು ಅಂತ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ಅಂಗಡಿಯಲ್ಲಿ ಸಿಗುವ ಪ್ರೊಸೆಸ್ಡ್ ಸಕ್ಕರೆಯ ದೊಡ್ಡ ಗಾತ್ರವೇ ಕಲ್ಲು ಸಕ್ಕರೆ ಅಂತ ಅನ್ಕೊಂಡಿದ್ದಾರೆ. ಕಲ್ಲು ಸಕ್ಕರೆ ಬೇರೆ, ಅಂಗಡಿಯಲ್ಲಿ ಸಿಗುವ ಪ್ರೊಸೆಸ್ಡ್ ಸಕ್ಕರೆನೆ ಬೇರೆ. ನೀವು ಕೇಳಿರಬಹುದು, ಆಯುರ್ವೇದದ ರೆಸಿಪಿಗಳನ್ನ ತಯಾರಿಸುವಾಗ ಆಯುರ್ವೇದದ ಔಷಧಿಗಳಲ್ಲಿ ಕಲ್ಲು ಸಕ್ಕರೆ ಬಳಸ್ತಾರೆ ವಿನಃ ಅಂಗಡಿಯಲ್ಲಿ ಸಿಗುವ ಪ್ರೊಸೆಸ್ಡ್ ಸಕ್ಕರೆಯನ್ನ ಬಳಸೋದಿಲ್ಲ. ಇಲ್ಲ, ಸಿಹಿ ಜಾಗದಲ್ಲಿ ಬೆಲ್ಲ ಅಥವಾ ಜೇನುತುಪ್ಪವನ್ನು ಬಳಸ್ತಾರೆ, ಆದ್ರೆ ಅಂಗಡಿಯಲ್ಲಿ ಸಿಗುವ ಪ್ರೊಸೆಸ್ಡ್ ಸಕ್ಕರೆಯನ್ನ ಬಳಸೋದಿಲ್ಲ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಅಂಗಡಿಯಲ್ಲಿ ಸಿಗುವಂತಹ ಪ್ರೊಸೆಸ್ಡ್ ಸಕ್ಕರೆಯಲ್ಲಿ ಕೆಮಿಕಲ್ಸ್ ಗಳನ್ನ ಹಾಕಿ ಅದನ್ನ ರಿಫೈನ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಡೀಟೇಲ್ ವಿಡಿಯೋ ಮಾಡಿದೀನಿ, ಸಕ್ಕರೆಯ ದುಷ್ಪರಿಣಾಮಗಳು ಯಾವುದೆಲ್ಲ ಅಂತ. ದಯವಿಟ್ಟು ಆ ವಿಡಿಯೋನ ನೋಡಿ. ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಕಬ್ಬಿನ ರಸದಿಂದ ಕಲ್ಲು ಸಕ್ಕರೆ, ಬೆಲ್ಲ ಮತ್ತು ಪ್ರೊಸೆಸ್ಡ್ ಶುಗರ್ ನ ತಯಾರಿಸ್ತಾ ಇದ್ದಾರೆ. ಇದರಲ್ಲಿ ಕಲ್ಲು ಸಕ್ಕರೆ ಮತ್ತು ಬೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ, ಆದ್ರೆ ಅಂಗಡಿಯಲ್ಲಿ ಸಿಗುವ ಸಕ್ಕರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕಂದ್ರೆ ಈ ಸಕ್ಕರೆಯನ್ನ ತಯಾರಿಸುವಾಗ ಒಂದಷ್ಟು ಹಾರ್ಮ್ಫುಲ್ ಕೆಮಿಕಲ್ಸ್ ಗಳನ್ನ ಹಾಕ್ತಾರೆ. ಈ ಸಕ್ಕರೆ ಬಿಳಿಯಾಗಿ ಕಾಣಿಸ್ಬೇಕು, ತುಂಬಾ ನೀಟಾಗಿ ಕಾಣಿಸ್ಬೇಕು ಅಂತ ಇದನ್ನ ಪಾಲಿಶಿಂಗ್ ಮಾಡ್ತಾರೆ. ಈ ಪಾಲಿಶಿಂಗ್ ಪ್ರೋಸೆಸ್ ನೇ ರಿಫೈನ್ ಪ್ರೋಸೆಸ್ ಅಂತ ಹೇಳೋದು. ಪದೇ ಪದೇ ರಿಫೈನ್ ಮಾಡಿರುವ ಆಡೆಡ್ ಶುಗರ್ ಅಥವಾ ವೈಟ್ ಶುಗರ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದೇ ಕಲ್ಲು ಸಕ್ಕರೆ ರಿಫೈನ್ ಮಾಡದೇ ಇರುವ ಆಹಾರ ಅಂತ ಹೇಳಬಹುದು. ಕಬ್ಬಿನ ರಸದಲ್ಲಿ ಇದ್ದಂತಹ ನಾರಿನಾಂಶ ಅಥವಾ ಫೈಬರ್ ಕಂಟೆಂಟ್ಸ್ ಈ ಕಲ್ಲು ಸಕ್ಕರೆಯಲ್ಲಿ ಇರುತ್ತೆ. ಹಾಗೆ ಕಲ್ಲು ಸಕ್ಕರೆ ತಯಾರಿಸುವಾಗ ಅದರ ರೂಪ ಬಿಳಿ ಬಣ್ಣದಲ್ಲಿರ್ಬೇಕು ಅಂತ ಹಾಲನ್ನ ಕೆಲವೊಮ್ಮೆ ಹಾಕ್ತಾರೆ. ಹಾಗೆ ಆಯುರ್ವೇದದಲ್ಲಿ ಹೇಳ್ತಾರೆ, ಕಲ್ಲು ಸಕ್ಕರೆ ಒಂದು ತಂಪು ಸ್ವಭಾವದು, ಇದು ಪಿತ್ತ ದೇಹ ಇರೋರಿಗೆ ತುಂಬಾ ಒಳ್ಳೆಯದು ಅಂತ. ಪಿತ್ತ ದೋಷ ಯಾರಿಗಿದೆಯೋ ಅವರು ಸಿಹಿ ಜಾಗದಲ್ಲಿ ಕಲ್ಲು ಸಕ್ಕರೆಯನ್ನ ಆಡ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ಕಫದೋಷ ಇರೋರು ಬೆಲ್ಲ ತಿಂದ್ರೆ ಒಳ್ಳೇದು, ಯಾಕಂದ್ರೆ ಬೆಲ್ಲ ಸ್ವಾಭಾವಿಕವಾಗಿ ಉಷ್ಣ ಸ್ವಭಾವವನ್ನ ಹೊಂದಿದೆ. ಇನ್ನು ಈ ಕಲ್ಲು ಸಕ್ಕರೆ ತಗೊಳ್ಳುವಾಗ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ಸಣ್ಣ ಸಣ್ಣ ಆಕಾರದ ಕಲ್ಲು ಸಕ್ಕರೆ ತಗೋಬೇಡಿ. ಅದು ಸಹ ವೈಟ್ ಶುಗರ್ ಅಥವಾ ಆಡೆಡ್ ಶುಗರ್ ಅಂತ ಹೇಳಬಹುದು. ಕಲ್ಲು ಸಕ್ಕರೆಗೆ ಯಾವುದೇ ಆಕಾರ ಇರೋದಿಲ್ಲ, ದೊಡ್ಡ ದೊಡ್ಡ ಗಾತ್ರದ ಕಲ್ಲು ಸಕ್ಕರೆಯನ್ನೇ ತಗೊಳ್ಳಿ. ಸದ್ಯಕ್ಕೆ ಇದಿಷ್ಟು ಕಲ್ಲು ಸಕ್ಕರೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇದರಲ್ಲಿ ಯಾವ್ದಾದ್ರು ಮಾಹಿತಿ ತಪ್ಪು ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ಇನ್ನಷ್ಟು ಮಾಹಿತಿಯನ್ನ ಸೇರಿಸಬೇಕಂತ ಇದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಈ ವಿಷಯದ ಬಗ್ಗೆ ಮತ್ತೊಮ್ಮೆ ವಿಡಿಯೋ ಮಾಡ್ತೀನಿ. ಸಾಧ್ಯ ಆದ್ರೆ ಕಲ್ಲು ಸಕ್ಕರೆ ತಯಾರಿಸುವ ಫ್ಯಾಕ್ಟರಿ ಅಥವಾ ಜಾಗಕ್ಕೆ ಹೋಗಿ ಒಂದು ಲೈವ್ ವಿಡಿಯೋ ಮಾಡೋಣ. ಈ ಕಲ್ಲು ಸಕ್ಕರೆ ತಯಾರಿಸುವ ಜಾಗದ ಬಗ್ಗೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಒಂದಿನ ನಾನು ಅಲ್ಲಿಗೆ ಬರ್ಲಿಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.